ಶಿಕ್ಷಣ ಸಚಿವರಾದಂಥ ಮಧು ಬಂಗಾರಪ್ಪನವರು ಈ ರಾಜ್ಯದಲ್ಲಿ ಈಗಾಗಲೇ ನ್ಯಾಯಾಂಗದ ಒಂದು ವ್ಯಾಪ್ತಿಯಲ್ಲಿರುವಂಥ ಒಂದು ವಿಷಯ ಇವತ್ತು ಅವರಿಗೆ ಗುರುತ ಹಾಕೊಂಡು ಬರಲಿಕ್ಕೆ ಹಿಸಾಬ್ ಹಾಕೊಂಡು ಬರಲಿಕ್ಕೆ ಅವರಿಗೆ ಅವಕಾಶ ಕೊಡ್ತಾರೆ ಶಿಕ್ಷಣ ಸಂಸ್ಥೆಗಳು. ಅದೇ ರೀತಿ ಕೇಸರಿ ಶಾಲೆ ಹಾಕೊಂಡು ಬರಲಿಕ್ಕೆ ನಿಷೇಧ ಮತ್ತು ಯಾವುದೇ ಒಂದು ನಮ್ಮ ಶಿಕ್ಷಣ ಇಲಾಖೆಯಲ್ಲಿ ಸಮವಸ್ತ್ರದ ಆದಂಥ ಅದರದೇ ಆದಂಥ ಒಂದು ಡ್ರೆಸ್ ಕೋಡ್ ಇದೆ. ಆ ಡ್ರೆಸ್ ಕೋಡು ಆಯಾ ಶಿಕ್ಷಣ ಸಂಸ್ಥೆಗಳು ಆಯಾ ಸರ್ಕಾರಿ ಶಿಕ್ಷಣ ಸಂಸ್ಥೆಗಳು ಈ ಡ್ರೆಸ್ನಲ್ಲಿ ಬರಬೇಕಂತೇಳಿ ಅವರೊಂದು ನಿಯಮ ಹಾಕ್ಕೊಂಡಿರ್ತಾರೆ. ಅದರಿಂದ ಮಕ್ಕಳಲ್ಲಿ ಒಂದು ಸಮಾನತೆ, ಮಕ್ಕಳಲ್ಲಿ ಭೇದ ಭಾವ ಇಲ್ಲ, ಎಲ್ಲ ಒಂದೇ ಥರನಾದಂಥ ಡ್ರೆಸ್ ಹಾಕುವಂಥದ್ದು ಒಂದು ಪದ್ಧತಿಯಲ್ಲಿ ಭಾಳ ವರ್ಷಗಳಿಂದ ಬ್ರಿಟಿಷರಿದ್ದಾಗಿನಿಂದಲೂ ಇದೊಂದು ಶಿಸ್ತಿನ ಒಂದು ಪ್ರತೀಕವಾಗಿ ಇವತ್ತು ದಿಢೀರ್ನೇ ಸಿದ್ದರಾಮಯ್ಯನವರ ಸರ್ಕಾರ ಮುಸ್ಲಿಮರಿಗೆ ಖುಷಿ ಪಡಿಸಲಿಕ್ಕೆ ನಾನು ನಿಮ್ಮ ಜೊತೆಗಿದ್ದೀನಿ ಅಂತ ಹೇಳಿ ಕೊನೆಯ ದಿನಗಳಲ್ಲಿ ಏನು ಅಧಿಕಾರ ಹೋಗ್ತಿತ್ತು ಅನ್ನುವಂಥ ದಿನಗಳಲ್ಲಿ ಈ ರೀತಿ ನ್ಯಾಯಾಂಗದ ಒಂದು ವಿಚಾರಣಾ ದಿನದಲ್ಲಿದ್ದಾಗ ಈ ರೀತಿ ಒಂದು ಕರ್ನಾಟಕ ಸರ್ಕಾರ ಹಿಜಾಬಕ್ಕೆ ಅನುಮತಿ ಕೊಟ್ಟಿದ್ದು, ಇದನ್ನು ನಾವು ಪ್ರತಿಭಟಿಸಿ ಇದು ನಾವು ಹಿಂದೆನೇ ಹೇಳಿದ್ದೀವಿ, ಇವತ್ತು ನಿನ್ನೆ ನಾವು ಹೇಳಿಲ್ಲ. ಅವತ್ತೇನು ರಾಜ್ಯ ಸರ್ಕಾರ ಆದೇಶ ಮಾಡಿತ್ತು, ಆದೇಶ ದಿವಸನೇ ಹೇಳಿದ್ವಿ ನಮ್ಮೆಲ್ಲ ಹಿಂದೂ ಮಕ್ಕಳು ಇನ್ಮೇಲೆ ಕೇಸರಿ ಶಾಲೆ ಹಾಕ್ಕೊಂಡು ಹೋಗಿ, ಹಣೆಗೆ ಕೇಸರಿ ತಿಲಕ ಹಾಕ್ಕೊಂಡು ಹೋಗಿ, ಶಾಲೆಯ ಕ್ಲಾಸ್ ರೂಮ್ನಲ್ಲಿ ಶಿಕ್ಷಕರು ಅಟೆಂಡೆನ್ಸ್ ತಗುವಾಗ ಜೈ ಶ್ರೀರಾಮ್ ಅನ್ರಿ, ಜೈ ಭೀಮ್ ಅನ್ರಿ ಅನ್ನುವಂಥದ್ದನ್ನು ನಾವು ಅದೇ ಘೋಷಣೆ ಮಾಡಿದ್ದೀವಿ. ಈಗ ಒಂದು 5-6 ದಿವಸದಿಂದ ಇನ್ನೂ ಈಗ ಶಿಕ್ಷಣ ಸಂಸ್ಥೆಗಳು ಕಾಲೇಜುಗಳು ಪ್ರಾರಂಭ ಆಗಿವೆ. ಆ ಹಿನ್ನೆಲೆಯಲ್ಲಿ ಇವತ್ತು ನಾವೆಲ್ಲ ವಿಜಯಪುರ ನಗರದ ನಮ್ಮೆಲ್ಲ ಕಾರ್ಯಕರ್ತರು, ಹಿಂದೂ ಕಾರ್ಯಕರ್ತರು ಏನು ಮಲತಾಯಿ ಧೋರಣೆ ಒಂದು ಹಿಂದೂ ಸಮಾಜಕ್ಕೆ ಒಂದು ನ್ಯಾಯ, ಮುಸ್ಲಿಮರಿಗೆ ಒಂದು ನ್ಯಾಯ ಮಾಡೋದಂತ ಈ ಒಂದು ಕಾನೂನನ್ನು ವಾಪಸ್ ತಗೋಬೇಕಂತೇಳಿ ನಾವು ನಮ್ಮ ಮಕ್ಕಳಿಗೆ ಇವತ್ತು ಕೇಸರಿ ಶಾಲೆ ಹಾಕೊಂಡು ಹೋಗುವಂಥ ಒಂದು ಹೋರಾಟವನ್ನು ಮಾಡಬೇಕಂತೇಳಿ ಇವತ್ತೆಲ್ಲ ನಾವು ಇನ್ನೂ ಅಲ್ಲಿ ಬಂದು ಸೇರ್ತಾ ಇದ್ವಿ. ಆದರೆ ಇವತ್ತು ರಾಜ್ಯ ಸರ್ಕಾರ, ಡಿ ಕೆ ಶಿವಕುಮಾರ್ ಸರ್ಕಾರ ಇವತ್ತು ಇನ್ನೂ ಸೇರ್ತಾ ಇದ್ದೀವಿ. ಪ್ರಜಾತಂತ್ರ ಹೋರಾಟ ಇದೆ. ಯಾವುದೇ ಈ ದೇಶದ ಕಾನೂನುಗಳಲ್ಲಿ ಯಾವುದೇ ರೀತಿಯಿಂದ ಅನ್ಯಾಯ ಆದಾಗ, ಯಾವುದೇ ರೀತಿ ತಾರತಮ್ಯ ಆದಾಗ ಹೋರಾಟ ಮಾಡೋದು ನಮ್ಮ ಪ್ರತಿಯೊಬ್ಬ ನಾಗರಿಕನ ಹಕ್ಕು. ಆದರೆ ಇವತ್ತು ಇನ್ನೂ ನಾವು ಹೋರಾಟ ಪ್ರಾರಂಭ ಮಾಡಿದ್ದೀವಿ. ಇನ್ನೂ ನಮ್ಮ ಕೆಲವೊಂದು ಕಾರ್ಯಕರ್ತರು, ಕೆಲವೊಂದು ವಿದ್ಯಾರ್ಥಿಗಳಿಗೆ ಶಾಲಾ ಹಂತೋದು ಮಾಡಿದ್ದಾರೆ. ಆದರೆ ನಾವಿನ್ನೂ ಬಂದಾಗ ವಾಹನ ಇಳಿಯು ಪುರುಸತ್ತಿಲ್ಲ, ಪೊಲೀಸರು ಅರೆಸ್ಟ್ ಮಾಡುವಂಥದ್ದನ್ನು ನಮ್ಮನ್ನು ತಳ್ಳಿ ನಮ್ಮನ್ನು ಇವತ್ತು ಒಂದು ರೀತಿ ಅಪರಾಧಿಗಳ ಜೊತೆ ಮಾಡಿದಂಥ ರೀತಿಯಲ್ಲಿ ನಡ್ಕೊಂಡ್ರು. ಪೊಲೀಸರ ಈ ಒಂದು ದಬ್ಬಾಳಿಕೆ ಈ ರಾಜ್ಯದಲ್ಲಿ ಹೋರಾಟ ಮಾಡುವಂಥ ಶಕ್ತಿನ ಕುಂದಬೇಕನ್ನುವಂಥ ಉದ್ದೇಶದಿಂದ ಪೊಲೀಸ್ ಇಲಾಖೆಯನ್ನು ಸಂಪೂರ್ಣವಾಗಿ ರಾಜ್ಯ ಸರ್ಕಾರ ದುರ್ಬಳಕೆ ಮಾಡಿಕೊಂಡಿದೆ. ಪ್ರಜಾಪ್ರಭುತ್ವದ ಅಡಿಯಲ್ಲಿ ನಾವೇನು ಹೋರಾಟ ಮಾಡಿದ್ವಿ, ನಾವು ಶಾಂತ ರೀತಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮ ಭಾವನೆಗಳನ್ನು ಸರ್ಕಾರಕ್ಕೆ ತಿಳಿಸ್ಬೇಕು ಅನ್ನುವಂಥದ್ದು ಶಾಲು ಕೊಡುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗಾದರೆ ಹಿಂದೂಗಳ ಯಾವುದೇ ಶಾಲು ಕುಂಕುಮ ಹಚ್ಚುವುದೇ ಅಪರಾಧ ಈ ರಾಜ್ಯದಲ್ಲಿ. ನಾ ಈ ರಾಜ್ಯ ಸರ್ಕಾರಕ್ಕೆ ಎಚ್ಚರಿಕೆ ಕೊಡಕ್ಕೆ ಬಯಸ್ತಾ ಇದ್ದೀನಿ. ನಿಮ್ಮ ಇದೇ ರೀತಿ ಹಿಂದೂ ವಿರೋಧಿ ನೀತಿ ಮುಂದುವರೆದರೆ ನೀವು ಹೆಂಗೆ ಪಶ್ಚಿಮ ಬಂಗಾಳದಲ್ಲಿ, ಆಸಾಮದಲ್ಲಿ ಧೂಳಿಪಟಾಗಿ ಹೋಗಿರೋಲ್ಲ, ಹಿಂದೂಗಳನ್ನು ವಿರೋಧ ಕಟ್ಕೊಂಡಿದ್ದಕ್ಕೆ ಕರ್ನಾಟಕದಲ್ಲಿ 2028ಕ್ಕೆ ನೀವು ಧೂಳಿಪಟ ಹಾಕ್ತೀರಿ. ನೀವೇನಾದರೂ ತಿಳ್ಕೊಂಡಿರ್ಬೇಕು. ಭಾರತ ಆಗಲಿ ಕರ್ನಾಟಕ ಆಗಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದ ಸಂವಿಧಾನ ಪ್ರಕಾರ ನಡೀಬೇಕು, ಇಲ್ಲಿ ನಿಯಮಗಳ ಪ್ರಕಾರ ನಡೀಬೇಕು. ಇಲ್ಲಿ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಯ ಸಂವಿಧಾನ ನಡೀತಿಲ್ಲ. ನಡಿಬೇಕಾಗಿದ್ದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರದ್ದು ಮತ್ತು ನಿಯಮಗಳು ಹಾಕೊಂಡಂಥ ನಿಯಮಗಳು. ಅದನ್ನು ಬಿಟ್ಟು ನೀವು
ಬೇಕಾಬಿಟ್ಟಿಯಾಗಿ ನೀವು ಏನು ಬೇಕಾದ್ರೂ ಮಾಡ್ತಿದ್ವಿ. ಮುಸ್ಲಿಮರ ತುಷ್ಟೀಕರಣಕ್ಕೆ ಒಂದು ರೀತಿ ಅತಿ ಅತಿ ಬಹುಶಃ ದೇಶದಲ್ಲಿ ಎಲ್ಲೂ ಇಲ್ಲ. ಮಮತಾ ಬ್ಯಾನರ್ಜಿ ನಂತರ ಕರ್ನಾಟಕದ ಈ ಸರ್ಕಾರ ಆ ರೀತಿ ಅತಿರೇಕವಾದಂಥ ನಿರ್ಣಯಗಳನ್ನು ತಗೋತಾ ಇದ್ರಿ. ಮತ್ತು ಇನ್ನು ಮುಂದೆ ಏನಾದರೂ ತಿಳ್ಕೊಂಡಿರ್ಬೇಕು ನೀವು. ಹಿಂದೂಗಳ ಹೋರಾಟಗಳನ್ನು, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಯಾವುದಾದ್ರೂ ಚಟುವಟಿಕೆಗಳನ್ನು, ವಿಶ್ವ ಹಿಂದೂ ಪರಿಷತ್ತಿನ ಚಟುವಟಿಕೆಗಳನ್ನು, ಹಿಂದೂ ಪರವಾದಂಥ ಹಬ್ಬ ಹರಿದಿನಗಳಲ್ಲಿ ನೀವು ತೊಂದರೆ ಮಾಡಿದ್ರೆ ಅದಕ್ಕೆ ನಾವು ಸುಮ್ಮನೆ ಕುಂದ್ರೋದಿಲ್ಲ. ನಾವು ಜೈಲಿಗೆ ಹೋಗ್ಲಿಕ್ಕೆ ತಯಾರಿದ್ದೀವಿ. ನಿಮ್ಮ ಸರ್ಕಾರ ಇನ್ನು 2 ವರ್ಷ ಅಷ್ಟೇ. ನೀವು ಹುಷಾರಿರ್ರಿ. ಇದೇ ರೀತಿ ಆದರೆ ನಮ್ಮ ರಾಜ್ಯದಲ್ಲಿ ದಂಗೆ ಹೇಳ್ತದಂತ ಎಚ್ಚರಿಕೆನೇ ರಾಜ್ಯ ಸರ್ಕಾರ ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಇವತ್ತೇನು ಪೊಲೀಸ್ ಇಲಾಖೆದವರು ನಮಗೆ ಈ ರೀತಿ ಯಾವುದೇ ಇದು ಇಲ್ಲಾರ್ದೇ ಕರ್ಕೊಂಡು ಬಂದು ನಮ್ಮನ್ನೆಲ್ಲ ಜೀಪ್ನಲ್ಲಿ ಟೆಂಪೋದಲ್ಲಿ ತಳ್ಳಿ ಹಾಕಿ ನಮ್ಮನ್ನೆಲ್ಲ ಏನು ಮಾಡಿದ್ದಾರೆ ಇದನ್ನು ತೀವ್ರ ಖಂಡಿಸ್ತೇನೆ. ಇದು ಇಲ್ಲಿಗೆ ನಿಲ್ಲುವುದಿಲ್ಲ. ನಮ್ಮ ಹೋರಾಟ ನಿರಂತರ ಇರ್ತದೆ. ನಾ ಇಡೀ ರಾಜ್ಯದ ನಮ್ಮೆಲ್ಲ ಹಿಂದೂ ಏನು ವಿದ್ಯಾರ್ಥಿನ ಕರೆ ಕೊಡ್ತೀನಿ. ಎಲ್ಲರೂ ಸ್ವಯಂ ಪ್ರೇರಿತರಾಗಿ ಇದ್ರ ಮೇಲೆ ಕೇಸರಿ ಶಾಲೆ ಹಾಕ್ಕೊಂಡು ಕಾಲೇಜಿಗೆ ಹೋಗ್ಬೇಕು. ಎಲ್ಲಿವರೆಗೆ ಈ ಹಿಜಾಬನ್ನು ಸರ್ಕಾರ ವಾಪಸ್ ತಗೋದಿಲ್ಲ ಅಲ್ಲಿವರೆಗೆ ನಾವು ಆ ಒಂದು ಶಿಸ್ತನ್ನು ಉಲ್ಲಂಘಿಸಬೇಕಾಗ್ತದೆ ಅಂತ ಎಚ್ಚರಿಕೆ ಕೊಡಲಿಕ್ಕೆ ಬಯಸ್ತಾ ಇದ್ದೀವಿ.